ಇನ್ನು ಮುಂದೆ 13ನೇ ಅಧ್ಯಾಯಕ್ಕೆ ಬರ್ತೀವಿ. 13ನೇ ಅಧ್ಯಾಯಕ್ಕೆ ಹೋಗೋದಕ್ಕಿಂತ ಮೊದಲು ಪೀಠಿಕೆಯಾಗಿ ಒಂದೆರಡು ಮಾತು ಹೇಳಬೇಕಾಗ್ತದೆ. ಇದೊಂದು ವಿಶೇಷವಾದಂಥ ಅಧ್ಯಾಯ. ನಾವು ಬಹುದೊಡ್ಡ ಹಂತಕ್ಕೆ ಬಂದಿದ್ದೇವೆ ಈಗ ಭಗವದ್ಗೀತೆ ಚರ್ಚೆಯಲ್ಲಿ. ಮುಖ್ಯ ಹಂತ ಅಂದರೆ ಭಗವದ್ಗೀತೆಯ 18 ಅಧ್ಯಾಯಗಳನ್ನು 6 ಅಧ್ಯಾಯಗಳ 3 ಖಂಡಗಳನ್ನಾಗಿ ಗುರುತಿಸಲಾಗ್ತದೆ. 6 ಅಧ್ಯಾಯಗಳ ಒಂದು ಖಂಡ ಅಂತ ಗುರುತಿಸ್ತೇವೆ, 3 ಭಾಗಗಳನ್ನಾಗಿ ಮಾಡ್ತೇವೆ. ಅದನ್ನು ಷಟ್ಕ ಅಂತ ಡಿ.ವಿ.ಜಿ ಕರೀತಾರೆ. ಮೊದಲನೇದನ್ನು ಕರ್ಮ ಷಟ್ಕ ಅಂತ, ಎರಡನೇದನ್ನು ಭಕ್ತಿ ಷಟ್ಕ ಅಂತ, ಮೂರನೇದನ್ನು ಜ್ಞಾನ ಷಟ್ಕ ಅಂತ ಕರೀತಾರೆ. ಷಟ್ಕ ಅಂದರೆ 6 ಅಧ್ಯಾಯಗಳ ಒಂದು ಗುಂಪು. ಈ ವಿಷಯ ಏನು ಬರುತ್ತೆ, ವಿಷಯ ಹೇಗೆ ಸ್ಥೂಲವಾಗಿ ಚರ್ಚೆ ಆಗಿದೆ ಅಲ್ಲಿ ಅಂದರೆ, ಆಯಾ ಷಟ್ಕದಲ್ಲಿ ಒಂದೊಂದು ವಿಷಯದ ಬಗ್ಗೆ ಚರ್ಚೆ ಹೆಚ್ಚಾಗ್ತದೆ. 3 ವಿಷಯ ಹೇಳಿದೆ, ಕರ್ಮ, ಭಕ್ತಿ ಮತ್ತು ಜ್ಞಾನ ಅಂತ. ಒಂದೊಂದರಲ್ಲಿ ಒಂದೊಂದು ಪ್ರಮುಖವಾಗಿದೆ. ಈ ಮೊದಲನೇ 6 ಅಧ್ಯಾಯಗಳಲ್ಲಿ ಕರ್ಮ ಬಂತು ಅಂತಂದರೆ ಉಳಿದುದಿಲ್ಲ ಅಂತಲ್ಲ, ಅವು ಕೂಡ ಇದೆ, ಮುಖ್ಯವಾಗಿ ಬರೋದಿದು. ಅವು ಕೂಡ ಅದರ ಜೊತೆಗೆ ಪ್ರಾಸಂಗಿಕವಾಗಿ ಬರ್ತವೆ ಅನ್ನೋ ಮಾತನ್ನು ಹೇಳ್ತಾರೆ. ಈ ಭಗವದ್ಗೀತೆಯಂಥ ಆಧ್ಯಾತ್ಮಿಕ ವಿಷಯವಾದಂಥ ಗ್ರಂಥದಲ್ಲಿ ಈ 3 ವಿಷಯಗಳನ್ನು ಬಿಡೋಕ್ಕಾಗೋದಿಲ್ಲ. ಒಂದಕ್ಕೊಂದು ಸೇರ್ಕೊಂಡು ಬಂದಂಥವು ಕರ್ಮ, ಭಕ್ತಿ ಮತ್ತು ಜ್ಞಾನ. ಅದಕ್ಕೆ ಹೇಳ್ತಾರೆ ಹೇಗೆ ಅಂದರೆ, ಒಂದು ಒಲೆಯ 3 ಕಲ್ಲಿದ್ದ ಹಾಗೆ ಅಂತ. ಹಳೆ ಒಲೆ, ನಮ್ಮ ಒಲೆ ಇರ್ತಿತ್ತಲ್ಲ, 3 ಕಲ್ಲಿರೋ ಹಾಗೆ. ಒಂದಿಲ್ಲದೆ ಹೋದರೆ ಪಾತ್ರೆ ಕೂತ್ಕೊಳ್ಳಲ್ಲ. ಹಾಗೆ 3 ಅವಶ್ಯಕ. ಆದ ತರ್ಕ ಮಾತ್ರಕ್ಕೆ ಅವು ಬೇರೆ ಬೇರೆ ಕಂಡರೂ ಕೂಡ ಅನುಷ್ಠಾನದಲ್ಲಿ ಮಾತ್ರ 3 ಸೇರೇ ಬರುವಂಥವು. ಇನ್ನೊಂದು ಚಿಂತನೆಯ ಪ್ರಕಾರ 6 ಅಧ್ಯಾಯಗಳ 3 ಗುಂಪುಗಳನ್ನು ತತ್ವಮಸಿ ಎಂಬ ಮಹಾವಾಕ್ಯದ ತತ್ ತ್ವಂ ಅಸಿ ಎಂಬ ಈ 3 ಶಬ್ದಗಳನ್ನು ಪ್ರತಿಬಿಂಬಿಸ್ತವೆ ಅಂತ ಹೇಳ್ತಾರೆ. ಈ 3 ಷಟ್ಕಗಳು ತತ್ ತ್ವಂ ಅಸಿ ಈ 3 ಮಾತುಗಳನ್ನು ಹೇಳ್ತದೆ ಅಂತ ಹೇಳ್ತಾರೆ. ಮೊದಲನೇ 6 ಅಧ್ಯಾಯಗಳು ತ್ವಂ ಪದವನ್ನು ಲಕ್ಷಿಸುವ ಆತ್ಮ ಚೈತನ್ಯವನ್ನು ಹೇಳ್ತವೆ. ಚೈತನ್ಯದ ಕೆಲಸ ಕರ್ಮ. ಅದರಿಂದ ಮೊದಲನೇ 6 ಅಧ್ಯಾಯಗಳು ಕರ್ಮದ ಬಗ್ಗೆ ಹೆಚ್ಚು ಚಿಂತನೆ ಮಾಡ್ತವೆ. 7ರಿಂದ 12ನೇ ಅಧ್ಯಾಯದ ತನಕ 6 ಅಧ್ಯಾಯಗಳು ತತ್ ಪದ ಲಕ್ಷಿಸುವಂಥ ಪರಬ್ರಹ್ಮನನ್ನು ಕುರಿತಾಗಿದೆ. ಪರಬ್ರಹ್ಮನ ಕುರಿತು ಬಂದಾಗ ಭಕ್ತಿ ಮಾರ್ಗ, ಭಕ್ತಿ ಹೆಚ್ಚು ಪ್ರಮುಖ ಆಗ್ತದೆ, ಉಳಿದು ಕೂಡ ಬರ್ತದೆ ಪ್ರಾಸಂಗಿಕವಾಗಿ ಅಂತ. 13ರ ನಂತರದ 6 ಅಧ್ಯಾಯಗಳು ಅಸಿ ಅನ್ನುವಂಥ ಪದವನ್ನು ದರ್ಶಿಸುವಂಥ ಜೀವ ಬ್ರಹ್ಮರ ಐಕ್ಯವನ್ನು ತೋರಿಸ್ತವೆ. ಎಲ್ಲಿ ಜೀವ ಮತ್ತು ಬ್ರಹ್ಮ ಒಂದಾಗ್ತಾರೆ, ಅವರ ಸಂಬಂಧಗಳನ್ನು ಹೇಳುವಂಥದ್ದು. ಇದು ಜ್ಞಾನದ ವಿಷಯ, ಆದ್ದರಿಂದ ಜ್ಞಾನ ಹೆಚ್ಚು ಪ್ರಧಾನವಾಗಿ ಬರುವಂಥದ್ದು. ಈಗ ನಾವು 13ನೇ ಅಧ್ಯಾಯಕ್ಕೆ ಬಂದಿದ್ದೇವೆ, ಅಂದರೆ 3ನೇ ಷಟ್ಕಕ್ಕೆ ಬಂದಿದ್ದೇವೆ. ಅದನ್ನು ಶುರು ಮಾಡ್ತೇವೆ. ಡಿ.ವಿ.ಜಿ ಮಾತನ್ನು ಶುರು ಮಾಡಬೇಕು ಹೇಳ್ತಾರೆ. ಈ ಅಧ್ಯಾಯದ ಮೂಲ ವಸ್ತು ಯಾವುದು, ಮುಖ್ಯ ವಸ್ತು ಯಾವುದು? ಅಧ್ಯಾಯದ ಮುಖ್ಯ ವಸ್ತು ಪ್ರಕೃತಿ ಮತ್ತು ಪುರುಷ ವಿವೇಕ ಅಂತ. ಪ್ರಕೃತಿ ಮತ್ತು ಪುರುಷ ವಿವೇಕ ಇದರ ಮುಖ್ಯ ವಸ್ತು. ಈ ಪ್ರಕೃತಿ ಪುರುಷದ ವಸ್ತು ಇದೆಯಲ್ಲ, ಇದು ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು. ಜ್ಞಾನ ಅಂದರೆ ಏನು? ಜ್ಞಾನ ಅಂದರೆ ಬುದ್ಧಿ ಕೆಲಸ ಅಂತ. ಬುದ್ಧಿ ಮಾಡೋ ಕೆಲಸ ಜ್ಞಾನ. ಬುದ್ಧಿ ಯಾವುದು ಚುರುಕಾಗಿ ಕೆಲಸ ಮಾಡಿ ಇರ್ತದೋ ಅದು ಜ್ಞಾನ ಅಂತ. ಈ ಬುದ್ಧಿ ಹೇಗೆ ಕೆಲಸ ಮಾಡ್ತದೆ? ಬುದ್ಧಿ ಹೇಗೆ ಕೆಲಸ ಮಾಡ್ತದೆ ಅನ್ಬೇಕಾದ್ರೆ, ನಮ್ಮ ಅಂತರಂಗದೊಳಗೆ 2 ಮುಖ್ಯ ಶಕ್ತಿಗಳಿವೆ. ನಮ್ಮ ಅಂತರಂಗದಲ್ಲಿ ಇರುವಂಥ 2 ಮುಖ್ಯ ಶಕ್ತಿಗಳು, ಒಂದು ಮನಸ್ಸು, ಒಂದು ಬುದ್ಧಿ. ಅವುಗಳ ವ್ಯಾಪಾರ ಸ್ವಲ್ಪ ನೋಡಿಬಿಡೋಣ. ಒಂದು ಮನಸ್ಸು, ಒಂದು ಬುದ್ಧಿ ಅಂತ. ಈ ಮನಸ್ಸು ಕೆಲಸ ಏನು, ಬುದ್ಧಿ ಕೆಲಸ ಏನು ಅಂತ. ಯಾವುದೋ ಅಪೇಕ್ಷೆಯನ್ನು, ನೋವನ್ನು, ಸಂತೋಷವನ್ನು, ದುಃಖವನ್ನು, ತೃಪ್ತಿಯನ್ನು ಪಡುವಂಥದ್ದು ಮನಸ್ಸು. ಇದಾಗೋದು ಮನಸ್ಸಿಗೆ. ಏನೋ ಅಪೇಕ್ಷೆ, ಅದು ತೊಗೊಳ್ಬೇಕು ಅಂತ ಅನಿಸುತ್ತೆ, ಅದು ಮನಸ್ಸಿಗೆ ಅನಿಸುತ್ತೆ. ಅನ್ನಲ್ವ ನಾವು, ನನ್ನ ಮನಸ್ಸಿಗೆ ಬಂದಿದೆ ಅದು ಮಾಡಬೇಕು ಅಂತ ಹೇಳಿ, ಅದು ತೊಗೊಳ್ಬೇಕು ಅಂತ ಮನಸ್ಸಿಗೆ ಹೇಳ್ತಾ ಇದೆ. ಮನಸ್ಸಿಗೆ ಬೇಕಾಗುವಂಥದ್ದು ಬಯಕೆ. ಅದು ಸಿಗದೇ ಇದ್ದಾಗ ಆಗುವಂಥ ನೋವು, ಸಿಕ್ಕಾಗುವಂಥ ತೃಪ್ತಿ, ಸಂತೋಷ, ಇದೆಲ್ಲ ಮನಸ್ಸಿಗಾಗುವಂಥದ್ದು. ಆ ಮನಸ್ಸಿಗೆ ಅದನ್ನು ಸಪ್ಲೈ ಮಾಡ್ತಾವಲ್ಲ ಯಾರು? ಸಪ್ಲೈ ಮಾಡುವಂಥದ್ದು ನಮ್ಮ ಇಂದ್ರಿಯಗಳು. ಇಂದ್ರಿಯಗಳಾದಂಥ ಕಿವಿ, ಕಣ್ಣು, ಮೂಗು, ನಾಲಿಗೆ, ಚರ್ಮ. ಇವು ನಮ್ಮ ಮನಸ್ಸಿನ ಸೇವಕರುಗಳು ಅಂತ, ಅಟೆಂಡರ್ಸ್. ತಂದು ಹಾಕ್ತಾ ಇರ್ತಾವೆ ಮನಸ್ಸಿನ ಮುಂದೆ. ಕಿವಿಗೆ ಶಬ್ದ, ನಾಲಿಗೆಗೆ ರುಚಿ, ಕಣ್ಣಿಗೆ ರೂಪ, ಚರ್ಮಕ್ಕೆ ಸ್ಪರ್ಶ, ಮೂಗಿಗೆ ವಾಸನೆ. 5 ಕಡೆಯಿಂದ ನಮಗೆ ಅಪೇಕ್ಷೆಗಳು ಬರೋಕ್ಕೆ ಶುರು ಆಗ್ತದೆ. ಅಪೇಕ್ಷೆಗಳು, ತೊಂದರೆಗಳು ಎರಡೂ ಬರ್ತವೆ. ಆ ಮನಸ್ಸನ್ನು ಸ್ವೀಕಾರ ಮಾಡ್ತಾ ಇರ್ತದೆ. ನೋಡಿ, 5 ಮಂದಿ ಅಟೆಂಡರ್ಸ್ ತಂದು ಹಾಕ್ತಾ ಇದ್ರೆ ಎಷ್ಟು ರಾಶಿ ಬರಬೇಕು ಹೇಳಿ. ಒಬ್ಬನೇ ಇದ್ದರೆ ಕಷ್ಟ. 5 ಜನ ಸೇರ್ಕೊಂಡು ತಂದು ಹಾಕ್ತಾ ಇದ್ದಾರೆ. ಆ ಮನಸ್ಸು ಅದನ್ನು ತಗೋತಾ ಇದೆ. ಈ ಮನಸ್ಸು ತಗೊಂಡದ್ದನ್ನು
ಅದಕ್ಕೆ ಹೇಳ್ತಾರೆ, ಭಾಳ ಚೆನ್ನಾಗಿ ಹೇಳ್ತಾರೆ, ಈ ಮನಸ್ಸಿದೆಯಲ್ಲ ಸರಿಯಾಗಿ ಸ್ವಲ್ಪ ಕಂಟ್ರೋಲ್ ಮಾಡದೆ ಹೋದರೆ ಅವು ಸೇವಕರಾದದ್ದು ಪ್ರಭುಗಳು ಆಗುವಾಗ ಸಾಧ್ಯ ಇದೆ ಅಂತ. ಪ್ರಭುಗಳಾಗ್ಬಿಡ್ತಾವೆ ಅವು ಅಂತ, ಸರಿಯಾಗಿ ಕಂಟ್ರೋಲ್ ಮಾಡಿ ಪ್ರಭುಗಳಾಗ್ಬಿಡ್ತಾವೆ ಅಂತ. ಭಾವದಾವೇಶದಿಂ ಮನ ಅಶ್ವದಂತಿರಲಿ, ಧೀ ವಿವೇಚನೆ ಅದಕ್ಕೆ ದಕ್ಷ ರಾವುತನು, ತೀವಿದೊಲವಿನ ದಂಪತಿಗಳಾಗೆ ಮನಬುದ್ಧಿ, ಜೀವಿತವು ಜೈತ್ರ ಕಥೆ ಮಂಕುತಿಮ್ಮ. ಎಷ್ಟು ಸುಂದರವಾದ ಮಾತದು. ಮನಸ್ಸು ಬುದ್ಧಿನ ಹೇಗೆ ಜೋಡಿಸ್ತಾರೆ ನೋಡಿ ಡಿ ವಿ ಜಿ ಅದನ್ನು. ಭಾವದಾವೇಶದಿಂ ಮನ ಅಶ್ವದಂತಿರಲಿ, ಮನಸ್ಸು ಯಾವಾಗಲೂ ಕುಗ್ಗು ಸಂಕುಚವಾಗಿ ಕೂತ್ಕೋಬಾರ್ದು. ಮನಸ್ಸು ಕುಣಿಯೋ ಅಶ್ವದಾಗಿರಬೇಕು, ಕುದುರೆ ಥರ ನಾಗಾಲೋಟ ಒಡಗೆ ತಯಾರಾಗಿರಬೇಕು, ಉತ್ಸಾಹಭರಿತವಾಗಿರ್ಬೇಕು ಯಾವಾಗಲೂ. ಭಾವದ ಆವೇಶದಿಂ, ಮನಸ್ಸಿನ ಆವೇಶದಿಂದ ಮನ ಅಶ್ವದಂತಿರಲಿ. ಆದರೆ ಧೀ ವಿವೇಚನೆ ಬುದ್ಧಿ ಇದೆಯಲ್ಲ ಅದು ದಕ್ಷ ರಾಹುತನು. ಬರೀ ಕುದುರೆ ಬಿಟ್ಟರೆ ಅನಾಹುತ ಮಾಡಿಬಿಡುತ್ತೆ ಅದು. ಅದ್ರ ಮ್ಯಾಲೊಬ್ಬ ಸಮರ್ಥ ರಾಹುತ ಕೂತಿರ್ಬೇಕು. ಧೀ ವಿವೇಚನೆ ಅದಕ್ಕೆ ದಕ್ಷ ರಾಹುತನು. ಸಣ್ಣ ರಾಹುತ ಅಲ್ಲ. ಕೆಲವು ಸಲ ನೋಡ್ತೀವಿ ನಾವು, ಕುದುರೆ ಹತ್ತಿಬಿಟ್ಟು 2 ಕ್ಷಣಕ್ಕೆ ಬಿದ್ದಿರ್ತಾನೆ ಅವನ ಕೆಳಗಡೆ. ಅವನು ದಕ್ಷ ರಾಹುತ ಅಲ್ಲ. ಅವನು ಕುದುರೆ ಪಳಗಿಸೋದು ಹಾಗೆ ಗೊತ್ತು, ಬೇಕಾದಾಗ ಓಡಿಸಬಲ್ಲ, ಬೇಡಾದಾಗ ನಿಲ್ಲಿಸಬಲ್ಲ, ಎರಡೂ ಅವನ ಕೈಯಲ್ಲಿದೆ. ದಕ್ಷ ರಾಹುತನು. ಅದಕ್ಕೆ ಹೇಳ್ತಾರೆ, ಎಷ್ಟು ಚೆನ್ನಾಗಿರೋ ಮಾತು. ತೀವಿದೊಲವಿನ ದಂಪತಿಗಳಾಗೆ ಮನಬುದ್ಧಿ. ಬರೀ ದಂಪತಿಗಳು ಅಂತ ಹೇಳಿಲ್ಲ ಡಿ ವಿ ಜಿ. ತೀವಿದೊಲವಿನ ದಂಪತಿಗಳಾಗೆ ಮನಬುದ್ಧಿ. ಒಲವಿನಿಂದ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಂಥ ದಂಪತಿಗಳು ಮನಸ್ಸು ಬುದ್ಧಿ ಆದರೆ ಜೀವಿತವು ಜೈತ್ರ ಕಥೆ ಮಂಕುತಿಮ್ಮ. ಜೈತ್ರ ಅಂದರೆ ವಿಜಯ. ಜೀವಿತವು ಜೈತ್ರ ಕಥೆ, ಜೀವನ ಅನ್ನೋದು ವಿಜಯದ ಕಥೆ ಆಗಿ ಹೋಗ್ತದೆ ಅಂತ. ಮನಸ್ಸು ಬುದ್ಧಿ ಎರಡಕ್ಕೊಂದು ಅರ್ಥ ಮಾಡಿಕೊಂಡು ತೀವಿದೊಲವಿನ ದಂಪತಿಗಳ ಹಾಗೆ ಇದ್ದರೆ ಜೀವಿತ ಆಗ್ತದೆ. ಈಗ ನೋಡಿ ಆಗೋದು ಹೀಗೆ, ಅವು ಸೇವಕರ ಹಾಗೆ ಇರಬೇಕು. ಅದಕ್ಕೆ ಮೇಲೆ ನಿಗ್ರಹ ಮಾಡುವಂಥವನು ಯಜಮಾನ ಬುದ್ಧಿ ಗಟ್ಟಿಯಾಗಿರಬೇಕು. ಯಜಮಾನ ವೀಕ್ ಆಗಿಬಿಟ್ರೆ, ಎಷ್ಟೋ ಸಲ ಆಫೀಸಲ್ಲಿ ನೋಡಿರಬೇಕು, ಹೋಗಿ ಸಾಹೇಬರು ಸುಮ್ಮನೆ ಕೂತಿದ್ದಾರೆ ಒಳಗಡೆ, ಅಟೆಂಡ್ರೆ ಜ್ವರಾಗಿ ಹೇಳ್ತಾನೆ. ಅವನು ಹೇಳೋದು ನೋಡಿದ್ರೆ ಸಾಹೇಬ್ರು ಯಾರು ಅಟೆಂಡ್ರ್ ಯಾರು ಗೊತ್ತಾಗಲ್ಲ. ಯಾಕಂದ್ರೆ ಯಾಕಾಗ್ತದೆ ಹೇಳಿ? ಯಜಮಾನ ಅಶಕ್ತನಾದಾಗ ಸೇವಕ ಜೋರಾಗ್ತಾನೆ ಅಂತ ಅಷ್ಟೇ, ಮತ್ತೊಂದೇನಿಲ್ಲ. ಬೇಂದ್ರೆ ಮಾತನ್ನು ಹೇಳೋರು. ನಮ್ಮ ಕಡೆ ಒಂದು ಮಾತಿದೆ, ಈ ದೆವ್ವ ಆಡಿಸೋರು ಅಂತ. ಹಿಂದ್ಕೊಂದ್ಸಲ ಹೇಳಿದ್ದೆ ನೆನಪಿಲ್ಲ. ಈ ದೆವ್ವ ಆಡಿಸೋರು ಅಂತ ನಂಬಿಕೆ ಅದು. ಕೆಲವು ದೆವ್ವಗಳನ್ನು ಭೂತಗಳನ್ನ ಹಿಡ್ಕೊಂಡಿರ್ತಾರೆ, ಅದರಿಂದ ಏನೇನೋ ಕೆಲಸ ಮಾಡಿಸ್ತಾರೆ ಅಂತ ನಂಬಿಕೆ. ಹೇಳ್ತಾರೆ, ದೆವ್ವ ಆಡಿಸೋನು ಹಲ್ಲು ಗಟ್ಟಿ ಇರೋ ತನಕ ಅವನ ಕೆಲಸ ನಡೀತದೆ ಅಂತ. ಅವನು ಹಲ್ಲು ಬಿದ್ದ ತಕ್ಷಣ ದೆವ್ವ ಅವನ್ನೇ ಹೊಡಿತವೆ ಅಂತ ಮಾತು. ಅರ್ಥ ಏನು? ಭೂತಗಳು, ನಾವು ಇಂದ್ರಿಯಗಳನ್ನು ಭೂತಗಳು ಹಾಗೆ ದುಡಿಸ್ಕೊಂಡಿದ್ದೇವೆ. ನಡೆದು 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 ಕಾಲು ಸುಸ್ತಾಗಿ ಹೋಗಿದೆ, ಓದಿ 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 ನೋಡಿ ನೋಡಿ ಕಣ್ಣು ಸುಸ್ತಾಗಿದೆ, ಕೇಳಿ ಕೇಳಿ ಕಿವಿ ಸುಸ್ತಾಗಿದೆ. ಅಷ್ಟು ದುಡಿಸ್ಬಿಟ್ಟಿದ್ದೀವಿ ಇಂದ್ರಿಯಗಳನ್ನೆಲ್ಲ ನಾವು. ಆದರೆ ಎಲ್ಲಿವರೆಗೆ ದುಡಿಸ್ತೀವಿ? ಹೇಳ್ತಾರಲ್ಲ, ಭೂತಗಳು ಎಲ್ಲಿವರೆಗೆ ಮಾತು ಕೇಳ್ತವೆ? ಹಲ್ಲು ಗಟ್ಟಿ ಇರೋ ತನಕ. ಆ ಮಾಟಗಾರನ ಹಲ್ಲು ಗಟ್ಟಿ ಇರೋ ತನಕ. ಹಲ್ಲು ಗಟ್ಟಿ ಹಲ್ಲು ಬಿತ್ತು ಅಂದರೆ ಏನರ್ಥ ಹೇಳಿ? ಆತ ಅಶಕ್ತ ಆದ ಅಂತ. ಯಾವತ್ತು ಅವನು ಅಶಕ್ತ ಆದ್ನೋ, ಯಾವ ಭೂತಗಳು ಅವನ್ನ ದುಡಿದಿದ್ವಲ್ಲ, ಸೇವೆ ಮಾಡಿದ್ವಲ್ಲ, ಅವನೇ ಹೊಡಿತವೆ. ಕಾಲು ಅರ್ಥ್ರೈಟಿಸ್, 100 ಮೀಟರ್ ರೇಸಲ್ಲಿ ಚಾಂಪಿಯನ್ನು ಸಣ್ಣವನಿದ್ದಾಗ, ಈಗ ನಡೆಯೋಕ್ಕೆ ಬರೋಲ್ಲ. ಅದೇ ಭೂತ ವಾಪಸ್ ಹೊಡಿತದೆ ಈಗ. ಯಾಕೆ? ಈಗ ಹಲ್ಲು ಬಿತ್ತಲ್ಲ. ಅವನು ಬಾಕ್ಸರ್ ಇದ್ದ, ಮೊಹಮ್ಮದ್ ಅಲಿ ಅಂತ, ಕ್ಯಾಶಿಯಸ್ ಕ್ಲೇ ಅಂತ, ಎಲ್ಲರ ಮೂಗನ್ನು ಗುದ್ದಿ ಚಪ್ಪಟೆ ಮಾಡಿದಂಥ ಮನುಷ್ಯ, ವಿಶ್ವ ಚಾಂಪಿಯನ್ ಆದಂಥ ಮನುಷ್ಯ, ಈಗ ಶ್ವಾಸ ಹಿಡಿಯೋಕ್ಕೆ ಬರಲ್ಲ ಅವನಿಗೆ, ಪಾರ್ಕಿನ್ಸನ್ ಡಿಸೀಸ್ ಆಗಿ. ಅಂದರೆ ಯಾವುದನ್ನು ದುಡಿಸ್ಕೊಂಡಿದ್ನೋ ಭೂತದ ಹಾಗೆ, ಅದೇ ಭೂತ ಅವನೀಗ ಅವನು ದುಡಿಸ್ಕೋತಾ ಇದೆ ಅಂತ. ಅದಕ್ಕೆ ಹೇಳ್ತಾರೆ, ಎಲ್ಲಿ ಸೇವಕನ ಹಾಗೆ ಇರಬೇಕೋ, ಎಲ್ಲಿ ಯಜಮಾನನ ಹಾಗೆ ಇರಬೇಕೋ, ಅಲ್ಲಿ ಜೀವಿತವು ಜೈತ್ರ ಕಥೆ ಮಂಕುತಿಮ್ಮ. ಅದಾಗದೆ ಹೋದರೆ ಅದಕ್ಕೆ ಹೇಳ್ತೀವಿ ನೋಡಿ, ಈ ಬುದ್ಧಿ ಏನು ಮಾಡ್ತದೆ? ಮನಸ್ಸು ಹೀಗೆ ತಂದುಕೊಟ್ಟಂಥ ವಸ್ತುಗಳನ್ನು ಪ್ರಚೋದನೆ ಸಿಗುತ್ತೆ, ಹೊರಗಡೆ ಜಗತ್ತಿಂದ ಪ್ರಚೋದನೆ ಸಿಕ್ತು ಇಂದ್ರಿಯಗಳ ಮೂಲಕ. ಅದನ್ನು ವಸ್ತು ಸಂಗ್ರಹ ಮಾಡ್ಕೊಳ್ತು, ಅದು ಮಾಡಿ ತೀರ್ಮಾನ ಮಾಡಲ್ಲ. ಅದನ್ನು ತಮ್ಮ ಸೆಕ್ಷನ್ ಆಫೀಸರ್ಗೆ ಕೊಡುತ್ತೆ. ಆಫೀಸರ್ ಬರೀತಾರೆ ಬುದ್ಧಿ ಅಂತ. ಆ ಬುದ್ಧಿ ಏನು ಮಾಡುತ್ತೆ? ಈ ಬಂದಂಥ ಸಂವೇದನೆಗಳನ್ನೆಲ್ಲ ಆರಿಸ್ಕೊಂಡು ಯಾವುದು ಸರಿ ಯಾವುದು ತಪ್ಪು ಅಂತ ತೀರ್ಮಾನ ತಗೊಂಡು ಕೊನೆಗೆ ಹೇಳ್ತದೆ, ಹೀಗೆ ಮಾಡು ಅಂತ ಹೇಳ್ತದೆ. ಬುದ್ಧಿ ಕೆಲಸ ಅದು. ಬಂದಂಥ ಪ್ರಚೋದನೆಗಳನ್ನು ಸಂಸ್ಕರಿಸಿ ಯೋಗ್ಯತಾನುಸಾರ ವಿಭಜನೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ತೀರ್ಮಾನ ಮಾಡುವಂಥ ಶಕ್ತಿ ಬುದ್ಧಿಗಿರುವಂಥದ್ದು. ಕೆಲವೊಂದು ಸಲ ಇದೆಯಲ್ಲ, ಮನಸ್ಸು ಅನ್ನುವಂಥದ್ದು ಈ ಕ್ಷಣಕ್ಕೆ ಬಂದಂಥ ಪ್ರಚೋದನೆ ಮಾತ್ರ ಅಲ್ಲ, ಹಿಂದೆಂದೂ ಆಗಿರುವಂಥ ಪ್ರಚೋದನೆ ಅನಿಸ್ಕೊಳ್ಳುತ್ತೆ. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ. ಮನಸ್ಸು ಬುದ್ಧಿ ಹೇಗೆ ಮಾಡುತ್ತೆ? ಹೋಟೆಲ್ಗೆ ಹೋದಾಗ ಬೋಂಡಾ ತಿನ್ನಬೇಕು ಅಂತ ಅನಿಸುತ್ತೆ.
ತಿಂದ್ಬಿಡೋಣ, ಏನಾಗಲ್ಲ ಅಂತ ಅನಿಸುತ್ತೆ. ಬುದ್ಧಿ ಹೇಳುತ್ತೆ ಬೇಡೋ, ಅದು ಯಾವ ಎಣ್ಣೆನೋ ಏನೋ ಬೇಡ ಅಂತ ಅನ್ನುತ್ತೆ. ಕೊನೆಗೆ ಯಾವುದು ಗೆಲ್ಲುತ್ತೆ ಅನ್ನೋದು, ಯಾವುದು ಗಟ್ಟಿಯಾಗಿದೆ ಅನ್ನೋದ್ರ ಮೇಲೆ ಅವಲಂಬನೆ ಆಗಿದೆ. ಮನಸ್ಸು ಎಷ್ಟು ಗಟ್ಟಿಯಾಗಿದ್ದರೆ ಅದು ಬುದ್ಧಿಯನ್ನು ಕೇಳಲಿಕ್ಕಿಲ್ಲ ಅನಿಸುತ್ತೆ. ಇನ್ನೊಂದು ಹಳೆ ನೆನಪುಗಳು ಹುಡುಕುತ್ತೆ. ನೆನಪು ಅವತ್ತು ಬಾಗಲ್ ಸಂಧಿಯಲ್ಲಿ ಕೈ ಇಟ್ಟಿದ್ದೆ ಗೊತ್ತಾ, ಕೈ ಪೆಟ್ಟಾಗಿತ್ತಲ್ಲ, ಯಾವತ್ತೂ ಆದದ್ದು. ಇವತ್ತಿಗೆ ಕೂಡ ತಪ್ಪಿ ಕೂಡ ಬಾಗಲ್ ಸಂಧಿಯಲ್ಲಿ ಕೈ ಇಡೋಲ್ಲ. ಅದು ಬೀರ್ಬಲ್ನ ಬೆಕ್ಕಿನ ಹಾಗೆ ಕೇಳಿದಿರಲ್ಲ, ಹಾಲು ಬಂದು ಕುಡಿತಿತ್ತು, ಬಿಸಿ ಹಾಲು ಕುಡಿತಿತ್ತು ಅಂತ ಬೆಕ್ಕು, ಅದಿನ್ನು ಬರಬಾರ್ದು ಅಂಥೇಳಿ ಕುದಿಯೋ ಹಾಲು ಇಟ್ಬಿಟ್ಟು ಅದ್ರ ಮೂತಿ ಅದ್ದಿದ್ದಂತೆ, ಅದರೊಳಗೆ ಮೀಸಿ ಸುಟ್ಟು ಹೋಯ್ತು ಅದಕ್ಕೆ. ಇನ್ನು ಹಾಲು ಕಂಡ್ರೆ ಹತ್ರ ಬರ್ತಿರ್ಲಿಲ್ಲ. ಅದು ಹಿಂದೆ ಆದಂಥ ಘಟನೆ ನೆನೆಸ್ಕೊಂಡು ಇವತ್ತು ಅದು ಬರೋಲ್ಲ. ಮನಸ್ಸು ಹಾಗೆ ಇರ್ತದೆ. ಯಾವತ್ತೂ ಒಂದು ಪೆಟ್ಟಾಗಿದ್ದರೆ ಅದು ಹುಷಾರಾಗಿರ್ತದೆ. ಇದೊಂದು ಘಟನೆ ಹೇಳ್ಬಿಡ್ತೇನೆ ಹೇಗಾಗುತ್ತೆ ಅಂತ. ಈ ಬರೀ ಸಂತೋಷ ಕೊಟ್ಟದ್ದು ಮಾತ್ರ ಅಲ್ಲ, ದುಃಖ ಕೊಟ್ಟದ್ದು ಕೂಡ. ಯಾವುದೋ ದುಃಖ ಬಂದಂಥ ಸನ್ನಿವೇಶ, ಸಣ್ಣವರಿದ್ದಾಗ ಆದಂಥ ಸನ್ನಿವೇಶ ಕೂಡ ಮನಸ್ಸು ನೆನ್ಕೊಂಡು ಹಾಗೆ ಮಾಡಬೇಡ ಕಣೋ, ಹಿಂದಕ್ಕೆ ಬಹಳ ತೊಂದರೆ ಆಗಿತ್ತದು ಅಂತ ನೆನೆಸ್ಕೊಳ್ಳುತ್ತೆ. ಅಂದರೆ ತಕ್ಷಣ ಪ್ರಚೋದನೆ ಮಾತ್ರ ಅಲ್ಲ, ನೆನಪಿನಿಂದ ಕೂಡ ಮನಸ್ಸು ಹೆಕ್ಕಿ ಹೆಕ್ಕಿ ತೆಗೆದು ಬುದ್ಧಿ ಕೊಡ್ತಾ ಇರ್ತದೆ ಅಂತ. ನನಗೊಂದು ಘಟನೆ ನೆನಪಾಗ್ತದೆ, ಹೇಳ್ಬಿಡ್ತೇನೆ ಅದನ್ನು. ಬೇಂದ್ರೆಯವರು ಧಾರವಾಡದಲ್ಲಿ ನಾನಿದ್ದಾಗ ರಿಸರ್ಚ್ ಮಾಡಬೇಕಾದ್ರೆ ಬರೋರು. ಅವ್ರು ಬಂದರೆ ಬೈಕೋತಾ ಇದ್ದೆ ನಾನು, ಪ್ರಾಮಾಣಿಕವಾಗಿ ಹೇಳೋದಾದರೆ. ಅವ್ರು ಬಂದರೆ ಒಂದು ದಿವಸ ಹೋಯಿತು. ಯಾವಾಗಲೂ ದೊಡ್ಡವ್ರ ಜೊತೆಗಿದ್ದಾಗ ಅವ್ರ ಮಹತ್ವ ಅರ್ಥ ಆಗೋಲ್ಲ ನಮಗೆ. ಅವರಿಂದ ದೂರ ಹೋದ್ಮೇಲೆ ಅವ್ರು ಎಷ್ಟು ದೊಡ್ಡವರಿದ್ದರಲ್ಲ ಅಂತ ಅನಿಸುತ್ತೆ. ಅವ್ರ ಜೊತೆಗೆ ಕಳೆದಂಥ ಘಟನೆಗಳನ್ನೆಲ್ಲ ಬರೆದ್ರೆ ಒಂದು ಒಳ್ಳೆ ಪುಸ್ತಕ ಆಗ್ಬೋದು, ಅಷ್ಟು ಘಟನೆ ನನ್ನ ಹತ್ರ ಇದೆ. ಆದರೆ ಅವ್ರು ಇದ್ದಾಗ ಬೈಕೊಂಡಿದ್ದೆ ನಾನು. ನನ್ನ ಫ್ರೆಂಡ್ ಹೇಳೋರು, ಅಯ್ಯೋ ಬಂದ್ರಪ್ಪ ನಿಮ್ಮವರು ಅಂತನವ್ರು. ಬಂದ ತಕ್ಷಣ ಹೋಗೋ ನಡಿ ಲೈಬ್ರರಿಗೆ ಹೋಗೋದು. ಅವ್ರ ಜೊತೆಗಿಂದ ಅಡ್ಡಾಡೋದು, ನಮ್ದೇನು ಕೆಲಸ ಇಲ್ಲ. ಅವ್ರು ದೇಶಪಾಂಡೆ ಅಂತ ಲೈಬ್ರರಿಯನ್ನು ಹುಡುಕಿ ಒಂದು 50 ಪುಸ್ತಕ ತೊಗೊಳ್ಳೋದು. ಯಾವ್ಯಾವ ಪುಸ್ತಕ, ಬಾಟ್ನಿ ಏನು, ಸೈಕಾಲಜಿ ಏನು, ಫಿಲಾಸಫಿ ಏನು ಹಾಕಿ ತೊಗೊಂಡು ಮೇಲೆ ಬರೋದು. ಸ್ಟೇಷನ್ ಹತ್ರ ಅವ್ರನ್ನ ಬಿಡಬೇಕು ಸ್ಕೂಟ್ರ್ ಮೇಲೆ. ಇಲ್ಲಿಡು ಮಾಳ್ಮಡ್ಡಿ ಅಂತ ಒಂದು, ಧಾರವಾಡ ಗೊತ್ತಿದ್ರೆ ಎತ್ತರ ಮೇಲೆ ಮಾಳ್ಮಡ್ಡಿ ಅಂತ. ಸ್ಕೂಟ್ರ್ ಇಲ್ಲಿಡು, ಟಾಂಗಾದಲ್ಲಿ ಹೋಗೋಣಂತೆ. ನಂದು ಅಲ್ರಿ ಸ್ಟೇಷನ್ ಹತ್ರನ ಹೋಗ್ಬೋದಾಗಿತ್ತಲ್ಲ, ಇಲ್ಲಿ ಯಾಕೆ ಕರ್ಕೊಂಬಂದ್ರಿ ನನ್ನ ಟಾಂಗಾದಲ್ಲಿ ಹೋಗೋದಾದರೆ ಅಂತ ಹೇಳಿದ್ರೆ, ಹುಚ್ಚ ಕುದುರೆ ಸಾಯ್ತಾವೋ, ಧಾರವಾಡದಲ್ಲಿ ಸಾಮಾನ್ಯ ಎಲ್ಲ ಅನ್ನೋದಿಲ್ಲ, ಹೀಗೆ ಇರೋದು, ಎತ್ತು ತೆಗ್ರು. ಸ್ಟೇಷನ್ನಿಂದ ಮಾಳ್ಮಡ್ಡಿ ಬರಬೇಕಾದ್ರೆ ತುಂಬ ಎತ್ತರು, ಮುಂದೆ ಇಳುಕಲು. ಅವ್ರು ನೋಡಿ ಮನಸ್ಸು ಹೇಗಿದೆ, ಕುದುರೆ ಸಾಯ್ತಾವೋ, ಟಾಂಗಾದಲ್ಲಿ ಕೂತ್ಕೊಂಡಾಗ ಕುದುರೆ ಹತ್ಕೊಂಡ್ಬರ್ಬೇಕಲ್ಲ, ಅಪ್ಪದನ್ನು ಏರಿದೆಯಲ್ಲ, ಕುದುರೆ ಕಷ್ಟ ಆಗ್ತದೆ, ಈಗ ಇಳುಕಲ್ಲಲ್ವಾ, ಅದಕ್ಕೆ ಸುಕ್ಕುಟ್ರಿಡು ಟಾಂಗಾದಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ಅವ್ರದ್ದೊಂದು ಸ್ವಭಾವ ಅದು. ಟಾಂಗಾದಲ್ಲಿ ಕೂತ್ಕೊಂಡಾಗ ಅವ್ರು ಧಾರವಾಡದಲ್ಲಿ ಟಾಂಗಾ ಯಾರು ಹೊಡೆದ್ರು ಸಾಬ ಅಂತ ಕರೆಯೋದು ಅವನ್ನ, ಅವ್ನು ಯಾರೇ ಇರುವಲ್ಲಕ್ಕೆ ಅವನು. ಟಾಂಗಾದಲ್ಲಿ ಕೂತ್ಕೊಂಡ ತಕ್ಷಣ ಸಾಬ ಕಡ್ಡಿ ಹಿಡಿಯೋ ಅನ್ನೋದು. ಕಡ್ಡಿ ಹಿಡಿ ಅಂದರೆ ಏನು ಗೊತ್ತಾ, ಆ ಚಾಬೂಕ್ ಇರುತ್ತಲ್ಲ, ಚಾಬೂಕ್ ಒಂದು ಬಿದ್ರ ಕಡ್ಡಿ ಇದೆಯಲ್ಲ, ಅದನ್ನು ಗಾಲಿಗೆ ಹಿಡಿಬೇಕು. ನೋಡಿ ಮಕ್ಕಳಿಗಿದ್ದಂಥ ಮನಸ್ಸದು. ಟಾಂಗ ಜೋರಾಗಿ ಓಡ್ತಿರ್ಬೇಕಾದ್ರೆ ಕಡ ಸಪ್ಪಳ ಆಗುತ್ತಲ್ಲ, ಕಣ್ಣು ಮುಚ್ಕೊಂಡು ಕೇಳೋದು ಅದನ್ನು. ನನಗೆ ಏನು ಕೇಳ್ತಿದ್ದಾರಪ್ಪ ಸಪ್ಪಳ, ಇದನ್ನು ಕೆಟ್ಟ ಸಪ್ಪಳ ಕಟ ಅನ್ಸುತ್ತೆ ಅಂತ. ಮುಂದೆ ನಾನೇ ಒಂದು ಆರ್ಟಿಕಲ್ ಬರೆದಿದ್ದೆ, ಇಟ್ ವಾಸ್ ಬೇಂದ್ರೆ ಹೂ ನ್ಯೂ ಹೌ ಟು ಮೇಕ್ ಸೆನ್ಸ್ ಔಟ್ ಆಫ್ ನಾನ್ ಸೆನ್ಸ್ ಅಂತ. ರಿಯಲಿ, ಈಗ ತುಂಬಿ ಬಂದಿತ್ತ ತಂಗಿ ತಾವು ನೋಡಿದರೆ ತುಂಬಿ ಬಂದಿತ್ತ ತಂಗಿ, ತುಮ್ ಹ್ಯಾಸ್ ನೋ ಮೀನಿಂಗ್ ಬಟ್ ಕ್ರಿಯೇಟ್ಸ್ ದಿ ಎನ್ವೈರನ್ಮೆಂಟ್ ಫಾರ್ ದ್ಯಾಟ್ ಅಲ್ವಾ. ಬೇಂದ್ರೆಗೆ ಆ ಸದ್ದು ಕೂಡ ಎಷ್ಟು ಆಪ್ಯಾಯಮಯವಾಗಿರ್ತಿತ್ತು ಅಂತ. ಒಂದ್ಸಲ ಕೇಳಿದ್ರು, ಮನೋಹರ್ ಲಾಜ್ ಮಿಸಳು ತಿಂದಿಯೇನೋ, ಸ್ಟೇಷನ್ ಹತ್ರ ಮನೋಹರ್ ಲಾಜ್ ಅಂತ ಅಂದಿತ್ತು. ನಾನು ತಿನ್ನೋದು ಬಿಟ್ಟೆ 20 ವರ್ಷ ಆಗಿತ್ತು. ಅದನ್ನು ಮಿಸಳು ಅಂತ ಮಾಡ್ತಾರೆ ಇಲ್ಲಿ, ಜಾಸ್ತಿ ಜನಕ್ಕೆ ಗೊತ್ತಿಲ್ಲ, ಮಹಾರಾಷ್ಟ್ರದಲ್ಲಿ ಜಾಸ್ತಿ. ನಮ್ಮಲ್ಲಿ ತಮಾಷೆ ಹೇಳೋರು, ಸತ್ಯವೋ ಏನೋ ಗೊತ್ತಿಲ್ಲ, ಹಿರಿಯರು ಹೇಳ್ತಿದ್ರು, ಮಿಸಳು ತಿನ್ಬೇಡ್ರು, ಹಿಂದಿನ ದಿವಸ ಹೋಟೆಲಲ್ಲಿ ಏನು ಉಳಿದಿದೆಯೋ ಎಲ್ಲ ಸೇರಿ ಇಟ್ಟು ಹಾಕ್ಕೊಡ್ತಾರೆ ಮರುದಿವಸ ಅದನ್ನು ಅಂತ ಹೇಳೋರು. ಇತ್ತೋ ಏನೋ ಗೊತ್ತಿಲ್ಲ, ಬಾಯಿಗೆ ಮಾತ್ರ ರುಚಿಯಾಗಿರ್ತಿತ್ತು ಅದು. ನಾವು ಸ್ಕೂಲ್ ಮಕ್ಕಳಾದಾಗ ತಿನ್ನೋದು ಅದನ್ನು. ಬೇಂದ್ರೆ ಬಿಟ್ಟು ಎಷ್ಟು ವರ್ಷ ಆಗಿರ್ಬೇಕು, ನಾನು ಬಿಟ್ಟು 20 ವರ್ಷ ಆಗಿರಬೇಕು. ಅವ್ರು ಹೇಳೋರು, ಮನೋಹರ್ ಲಾಜ್ ಮಿಸಳು ತಿಂದಿಯೇನೋ ಅಂತ ಕೇಳೋರು. ನೀವು ಯಾವಾಗ ತಿಂದಿದ್ದೀರಿ? ಅಯ್ಯೋ ಯಾವಾಗ ತಿಂದಿದ್ದೆ, ಹಳೇದು. ನೋಡಿ ಮನಸ್ಸು ನೆನೆಸ್ಕೊಳ್ಳುತ್ತೆ, ಎಂದಿನ ಮಿಸಳದು ನೆನೆಸ್ಕೊಂಡು ಬೇಂದ್ರೆ ಹೇಳೋದು, 75 ವರ್ಷಕ್ಕೆ ಮಿಸಳು ತಿಂದಿಯದ್ದೇ ನೀನು. ಈ ಮನಸ್ಸಿನ ಕೆಲಸ ಅಂದರೆ ಈಗ ಆಗಿರುವಂಥದ್ದನ್ನು ಹಿಂದೆ ಆಗಿರೋದಂಥ ಹೆಕ್ಕಿ ತೆಗೆದು ನಮ್ಗೆ ಕೊಡುವಂಥದ್ದು ಕೆಲಸ. ಒಂದು ವಿಷಯ ಮುಖ್ಯ, ನಾವು ಮನಸ್ಸು ಬುದ್ಧಿ ಎರಡು ಅಂತ ಹೇಳಿದೆ. ಒಂದು ರೀತಿಯಿಂದ ಸರಿ, ಒಂದು ರೀತಿಯಿಂದ ತಪ್ಪು. ಅಧ್ಯಾತ್ಮ ದೃಷ್ಟಿಯಿಂದ ಮನಸ್ಸು ಬುದ್ಧಿ ಬೇರೆ ಅಲ್ಲ, ಅವು ಒಂದೇನೆ, ಮನಸ್ಸು ಬುದ್ಧಿ ಒಂದೇನೆ. ಅದಕ್ಕೆ DVG ಚೆನ್ನಾಗಿ ಹೇಳ್ತಾರೆ, ಒಂದೇ ಕಾಗದದಲ್ಲಿ ಈ ಕಡೆ ವೇದನೆ ಅಂತ ಬರೀಬೇಕು, ಈ ಕಡೆ ಅದನ್ನು ನಾವು ಜ್ಞಾನ ಅಂತ ಬರೀಬೇಕು. ಒಂದು ವೇದನೆ ಒಂದು ಜ್ಞಾನ ಅಂತ ಬರ್ಕೊಂಡ್ರೆ ಸಾಕು. ಹಾಗೆ ಮನಸ್ಸು ಬುದ್ಧಿ ಎರಡಿದ್ದ ಹಾಗೆ. ಬುದ್ಧಿ ಜ್ಞಾನಕ್ಕೆ ಹೋಗುತ್ತೆ, ಮನಸ್ಸು ವೇದನೆ ಕಡೆ ಹೋಗುತ್ತೆ. ಮನಸ್ಸು ನಮ್ಮನ್ನು ವೇದನೆ ಕಡೆ ಕರ್ಕೊಂಡು ಹೋದರೆ
ಬುದ್ಧಿ ನಮ್ಮನ್ನು ಜ್ಞಾನ ಕಡೆ ಕರ್ಕೊಂಡು ಹೋಗ್ತದೆ. ಅದಕ್ಕೆ ಕಾಗದದ ಒಂದು ಕಡೆಗೆ ವೇದನೆ ಅಂತ ಬರ್ಕೊಳ್ಳಿ, ಇನ್ನೊಂದು ಕಡೆಗೆ ಜ್ಞಾನ ಅಂತ ಬರ್ಕೊಳ್ಳಿ. ಅಂದರೆ ಒಂದೇ ಕಾಗದದ ಎರಡು ಮುಖಗಳು ಅಂತ ಹೇಳಿದರು. ನಾನು ಹೇಳ್ತೇನೆ ಅದು ಒಂದೇ ಕೋಣೆಯ ಎರಡು ಬಾಗಿಲಿದ್ದ ಹಾಗೆ ಅಂತ. ಒಂದೇ ಕೋಣೆ ಎರಡು ಬಾಗಿಲಿದೆ. ಆ ಬಾಗಿಲಿಂದಾನು ಇಲ್ಲೇ ಬರ್ತೀವಿ, ಈ ಬಾಗಿಲಿಂದಾನು ಇಲ್ಲೇ ಬರ್ತೀವಿ. ಒಂದು ಬಾಗಿಲಿಗೆ ವೇದನೆ ಅಂತ ಬೋರ್ಡ್ ಹಚ್ಚೋಣ, ಇನ್ನೊಂದು ಬಾಗಿಲಿಗೆ ಜ್ಞಾನ ಅಂತ ಹಚ್ಚೋಣ. ಹಸಿವಾದಾಗ DVGS ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತಾರೆ ಅದನ್ನು, ಮನಸ್ಸಿನ ಕೆಲಸ ಯಾವುದು, ಬುದ್ಧಿ ಕೆಲಸ ಯಾವುದು ಅಂತ. ಹಸಿವಾದಾಗ ಮಗು ಅಳೋದು ಮನಸ್ಸಿನ ಮಾರ್ಗ. ಹಸಿವಾಯಿತು ಒಂದು ಜೋರಾಗಿ ಅಳೋಕೆ ಶುರು ಮಾಡುತ್ತೆ, ಮಗು ರಚ್ಚೆ ಹಿಡಿತದೆ, ಅದು ಮನಸ್ಸಿನ ಮಾರ್ಗ. ಆದರೆ ತಾಯಿ ಹತ್ತಿರಕ್ಕೆ ಬಂದಾಗ ಅಳು ನಿಲ್ಲಿಸುತ್ತೆ. ನೋಡ್ತದೆ ಕೈಯಲ್ಲಿ ಏನೋ ಇದೆ ತಿನ್ನೋದಕ್ಕೆ, ಹಾಲಿದೆ ಅಂದಮೇಲೆ ಅಳೋ ನಿಲ್ಲಿಸ್ಬೇಕು ಅಂತ ಗೊತ್ತಾಗುತ್ತೆ. ತಾಯಿ ಹತ್ತಿರಕ್ಕೆ ಬಂದಾಗ ಆಹಾರ ಬಂತು ಅಂತ ತಿಳ್ಕೊಂಡು ಅಳು ನಿಲ್ಲಿಸೋದಿದೆಯಲ್ಲ, ಅದು ಬುದ್ಧಿ ಕೆಲಸ ಅಂತ. ಬಂದಲ್ಲಿ ಅಳಲ್ಲ, ಅದು ನೋಡ್ಕೋತಾ ಇರ್ತದೆ. ತಾವು ಗಮನಿಸಿರ್ಬೇಕು, ಮಗು ಒಬ್ಬನೇ ಓಡಾಡ್ತಿರ್ಬೇಕಾದ್ರೆ ದಬಾರಂತ ಬಿದ್ದ, ಏನು ಮಾಡ್ತಾನೆ, ಎದ್ದು ನೋಡ್ತಾನೆ ಆ ಕಡೆ ಈ ಕಡೆ. ಯಾರು ನೋಡಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ, ಸುಮ್ಮನೆ ಹೋಗ್ತಾ ಇರ್ತಾನೆ. ಅಮ್ಮ ನೋಡಿ ಬಿದ್ದೇನೋ ಅಂದ್ರೆ ಹೋ ಅಂತ ಅಳ್ತಾನೆ. ಅಂದರೆ ಕಷ್ಟ ಆಯಿತು ತನಗೇನು ತೋರಿಸ್ಕೋಬೇಕಲ್ಲ, ಅದು ಬುದ್ಧಿ ಕೆಲಸ, ಅದು ಅಳೋದು. ಮನಸ್ಸೇನು ಹೇಳ್ತು, ಮೊದಲು ಯಾರು ನೋಡಲ್ಲ ಕಣ ಸುಮ್ಮನೆ ಹೋಗು, ಅದೇನು ಮಾಡ್ತೀಯ ನೀನು ಅಂತ ಮನಸ್ಸು ಹೇಳ್ತು. ಎರಡನೇ ಸಲ ಆ ತಾಯಿ ನೋಡಿದ್ಲಲ್ಲ, ತಾಯಿ ಗೊತ್ತಾಗ ಎಷ್ಟು ಕಷ್ಟಪಟ್ಟ ಧೀರ ಮಗ ಇವನು ಅಂತ ಹೇಳಿ ಗೊತ್ತಾಗಲಿ ಅಂತ ಅಳೋದು. ಇದು ಬುದ್ಧಿ ಕೆಲಸ. ಮಗುಗೆ ಆರೋಗ್ಯ ಸರಿ ಇಲ್ಲ ಅಂತ ಧಾವಂತ ಪಟ್ಕೊಂಡು ಕಷ್ಟಪಡೋದು ತಾಯಿಗೆ, ಅದು ಮನಸ್ಸಿನ ಕೆಲಸ. ಅಯ್ಯೋ ಪಾಪ ಮಗುಗೆ ಜ್ವರ ಬಂತಲ್ಲ ಅಂತ ಹಣೆ ಮೇಲೆ ಕೈ ಇಟ್ಟು ನೋಡೋದು, ಜ್ವರ ಬಂತು ದುಃಖ ಪಡೋದು ಮನಸ್ಸಿನ ಕೆಲಸ. ಆದರೆ ತಕ್ಷಣ ವೈದ್ಯರ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಪರೀಕ್ಷೆ ಮಾಡಿಸಿ ಔಷಧಿ ಕೊಡಿಸೋದು ಬುದ್ಧಿ ಕೆಲಸ. ನೋಡಿ, ಮನಸ್ಸು ಕೆಲಸ ಮಾಡೋದು ಒಂದು ಹಂತಕ್ಕೆ, ಬುದ್ಧಿ ಇನ್ನೊಂದು ಹಂತಕ್ಕೆ ಕೆಲಸ ಮಾಡೋದು. ಅದಕ್ಕೆ DVG ಮಾತು ಚೆನ್ನಾಗಿ ಬರೀತಾರೆ. ದುಷ್ಯಂತ ಶಕುಂತಲೆಯನ್ನು ಕಂಡಾಗ, ಆ ತೋಟದಲ್ಲಿ ನೋಡಿದಾಗ ಮೋಹಕ್ಕೆ ಸಿಕ್ಕಿ ನರಳಾಡಿದ್ದು ಮನಸ್ಸು. ಆಕೆ ನೋಡಿ ಮೋಹ ಆದದ್ದು ಮನಸ್ಸಿಗೆ. ಆಕೆ ಮುಂದೆ ಅಂತಾಳೆ ನೋಡಿ, ಆ ದುಂಬಿ ತುಂಬ ತೊಂದರೆ ಕೊಡ್ತದೆ ನನಗೆ, ದುಂಬಿ ಬಂತು ತುಂಬ ತೊಂದರೆ ಕೊಡ್ತದೆ ಅಂದಾಗ ಅವನೇನು ಹೇಳ್ತಾನೆ, ಭರತಕುಲ ಚಕ್ರವರ್ತಿ ದುಷ್ಯಂತ ಹೇಳೋದು ಮುಂದೆ ಬಂದು ಹೇಳ್ತಾನೆ, ನಾನು ಇಲ್ಲಿರಲಾಗಿ ಈ ತಪಸ್ವಿ ಕನ್ಯೆಯನ್ನು ಕಾಡಿಸುವವನು ಅವನವನು ದುಂಬಿಗೆ ಚಕ್ರವರ್ತಿ. ಅದು ಬುದ್ಧಿ ಮಾತು ಅಂತ. ಅವನಿಗೆ ಒಂದು ಅವಕಾಶ ಬೇಕಾಗಿದೆ ಆಕೆ ಹತ್ತಿರ ಬಂದು ಮಾತಾಡೋದಕ್ಕೆ, ಅಷ್ಟೇ. ಮನಸ್ಸಿಗೆ ದುಃಖ ತಳಮಳ ಆಗಿಬಿಟ್ಟಿದೆ, ಆಕೆ ಮಾತಾಡಿಸ್ಬೇಕು ಅಂತ ಮೋಹ ಆಗಿಬಿಟ್ಟಿದೆ, ಅದು ಮನಸ್ಸಿನ ಕೆಲಸ ಆಯಿತು. ಆಕೆ ದುಂಬಿನ ತೊಂದರೆ ಕೊಡ್ತದೆ ಅಂತ ಹೇಳಿದ ತಕ್ಷಣ ಒಂದು ನೆಪ ಸಿಕ್ತವನಿಗೆ, ಆಕೆ ಹತ್ತಿರ ಮಾತಾಡೋದಕ್ಕೆ. ಹೊರಗೆ ಬಂದು ಹೇಳ್ತಾನೆ, ನಾನು ಇರಬೇಕಾದ್ರೆ ಇಲ್ಲಿ ಆಕೆ ತಪಸ್ವಿ ಕನ್ಯೆಗೆ ತೊಂದರೆ ಕೊಡುವಂಥ ಯಾರವರು ಅಂತ ಮುಂದೆ ಬರ್ತಾನಲ್ಲ, ಅದು ಬುದ್ಧಿ ಕೆಲಸ ಅಂತ DVG ಹೇಳ್ತಾರೆ. ಹೀಗೆ ಮನಸ್ಸು ಕೂಡಿ ಹಾಕಿದೆಯಲ್ಲ, ರಾಶಿ ರಾಶಿಯಾದಂಥ ವಸ್ತುಗಳನ್ನು ಪರಿಶೀಲನೆ ಮಾಡಿ ಒಂದು ಕೆಲಸ ಆಗಬೇಕು. ಆ ಕೆಲಸಕ್ಕೋಸ್ಕರ ಸಂಯೋಜನೆ ಮಾಡಿ ಸರಿಯಾಗಿ ರೂಪಿಸುವಂಥದ್ದು ಬುದ್ಧಿ. ಈ ಕಾರ್ಯ ಮಾಡುವಾಗ ಬುದ್ಧಿ ಏನು ಮಾಡುತ್ತೆ, ಒಂದು ಸಂಯೋಜನೆ ಮಾಡಬೇಕಾದ್ರೆ ಬುದ್ಧಿ ಏನು ಮಾಡುತ್ತೆ ಅಂದರೆ, ಯಾವ್ಯಾವ ವಸ್ತುಗಳು ಸಿಕ್ಕಿದೆಯೋ ಅದರ ಯೋಗ್ಯತೆ ಅಯೋಗ್ಯತೆಗಳನ್ನು ಪರೀಕ್ಷೆ ಮಾಡುತ್ತೆ. ಒಂದು ಕೆಲಸ ಮಾಡಬೇಕು, ಇದೆಲ್ಲ ವಸ್ತು ಸಿಕ್ಕಿದೆ, ಇದು ಸರಿ, ಇದು ಸರಿ ಆಗೋಲ್ಲ, ಬೇಡ ಇದು ಅಂದರೆ ಪ್ರತಿಯೊಂದು ವಸ್ತುವಿನ ಯೋಗ್ಯತೆಗಳನ್ನು ಪರೀಕ್ಷೆ ಮಾಡಿ ಯಾವುದು ಎಲ್ಲಿ ಕೂತ್ರೆ ಕಾರ್ಯ ಸುಗಮವಾಗಿ ಆಗ್ತದೆ ಅಂತ ಅರ್ಥ ಮಾಡಿಕೊಂಡು ಆ ಯೋಜನೆ ಮಾಡುತ್ತಲ್ಲ ಬುದ್ಧಿ, ಅದರ ಕೆಲಸ. ಹೇಳ್ತಾರೆ, ಈ ಪ್ರಯತ್ನ ಬುದ್ಧಿ ಮಾಡುವಂಥ ಪ್ರಯತ್ನದ ಫಲವೇ ಜ್ಞಾನ ಅಂತ. ನೋಡಿ, ಫಸ್ಟ್ ಟೈಮ್ ಕೆಲಸ ಮಾಡಬೇಕಾದ್ರೆ, ಯಾವುದಾದ್ರೂ ಹೊಸ ಕೆಲಸ ಮಾಡಬೇಕಾದ್ರೆ ಮನಸ್ಸಿಗೊಂಥರ ಆತಂಕ ಇರ್ತದೆ. ಹೊಸ ಕೆಲಸ ಅದು ಹೇಗಾಗ್ತದೋ ಏನಾಗ್ತದೋ ಅಂತ ಹೇಳಿ ಮೊದಲೇ ದಿವಸ ಆಫೀಸಿಗೆ ಹೋದಾಗ ಟೆನ್ಷನ್ ಆಗಿಬಿಡುತ್ತೆ. ಟೆನ್ಷನ್ ಈಸ್ ಡಿಫೈನ್ಡ್ ಆಸ್ ಎ ವರ್ಕ್ ದಟ್ ಯು ಫೈಂಡ್ ಇಟ್ ಡಿಫಿಕಲ್ಟ್ ಟು ಮ್ಯಾನೇಜ್. ಯಾವ ಕೆಲಸ ಕಷ್ಟ ಅನಿಸುತ್ತೋ ಟೆನ್ಷನ್ ಆಗ್ತದೆ. ಈಸಿ ಇದ್ದರೆ ಕಷ್ಟ ಆಗೋಲ್ಲ, ಟೆನ್ಷನ್ ಆಗೋಲ್ಲ. ನೋಡಿ, ಮೊದಲೇ ದಿವಸ ತುಂಬ ಕಷ್ಟ ಆಯಿತು, ಆ ಫೈಲ್ ನೋಡಬೇಕು, ಇದು ನೋಡಬೇಕು, ಅದು ನೋಡಬೇಕು, ಹೀಗೆ ಬರೀಬೇಕಾ, ಹಿರಿಯರು ಕೇಳ್ಕೊಳ್ಬೇಕು, ಸರಿ ಆಯ್ತಾ ನೋಡಿ ಇನ್ನೊಂದ್ಸಲ ನೋಡಿ ನೀವು ಅಂತ ಕೇಳೋದು. ಬುದ್ಧಿ ಏನು ಮಾಡ್ತದೆ, ಸಿಕ್ಕಂಥ ಎಲ್ಲವನ್ನು ಸೇರಿಸಿ ಒಂದು ಕೆಲಸ ಮಾಡ್ತು. ಎರಡನೇ ಸಲ ಮಾಡಿದಾಗ ಏನು ಮಾಡಿದ್ದೆ ಅಂತ ನೆನಪಿದೆ ಅದಕ್ಕೆ. ಒಂದು 10 ಸಲ ಮಾಡಿದ ಮೇಲೆ ನೀವೇ ಹೇಳ್ಕೊಡ್ತೀರಿ ಮತ್ತೊಬ್ಬರಿಗೆ, ಅಯ್ಯೋ ಬಿಡ್ರಿ ಅದೇನು ಕೆಲಸ ನಾನು ಹೇಳ್ಕೊಡ್ತೀನಿ ಬರ್ರಿ. ಅವಾಗ ಅವ್ರು ಅಂತಾರೆ, ತುಂಬ ಜ್ಞಾನ ಇದೆ ರೀ ಅವರಿಗೆ, ಆ ವಿಷಯದ ಬಗ್ಗೆ ಜ್ಞಾನ ಇದೆ. ಜ್ಞಾನ ಅಂದರೆ ಏನು ಹೇಳಿ, ಬುದ್ಧಿ ಪ್ರಯತ್ನ ಮಾಡಿ ಒಂದು ಸಂಯೋಜನೆ ಮಾಡ್ತಲ್ಲ, ಆ ಕೆಲಸ ಹೇಗೆ ಮಾಡಬೇಕು ಅಂತ. ಮನಸ್ಸು ಕೊಟ್ಟಂಥ ವಸ್ತುಗಳನ್ನು ರಾ ಮಟೀರಿಯಲ್ಸ್ ತೊಗೊಂಡು ಅದನ್ನು ಹೇಗೆ ಪ್ರಾಡಕ್ಟ್ ಮಾಡಬೇಕು ಅಂತ ಬುದ್ಧಿ ಗೊತ್ತಾಯಿತು. ಅದೊಂದು 2 ಸಲ ಮಾಡಿದ ತಕ್ಷಣ ಬುದ್ಧಿ ಪರಿಷ್ಕಾರ ಆಯಿತು. ಆ ಬುದ್ಧಿಯ ಫಲ ಇದೆಯಲ್ಲ, ಅದೇ ಜ್ಞಾನ ಅಂತ. ನೋಡಿ, ಭಕ್ತಿಯ ಮುಖ್ಯವಾಗಿರೋದು ಮನೋವೃತ್ತಿ. ಅದು ಭಕ್ತಿ ಮನಸ್ಸಿನ ಕೆಲಸ, ಜ್ಞಾನ ಬುದ್ಧಿ ಕೆಲಸ. ಭಕ್ತಿ ಮನಸ್ಸಿನ ಕೆಲಸ ಆದರೆ ಬುದ್ಧಿ ಜ್ಞಾನದ ಕೆಲಸ. ಕರ್ಮ 3 ಇದೆ ನಮಗೀಗ. ಭಕ್ತಿ ಮನಸ್ಸಿನ ಕೆಲಸ ಅಂತ ಹೇಳಿದೆ, ಜ್ಞಾನ ಬುದ್ಧಿ ಕೆಲಸ ಅಂತ ಹೇಳಿದೆ. ಕರ್ಮ ಏನಿದೆಯಲ್ಲ, ಮನಸ್ಸು ಬುದ್ಧಿಗಳಿಂದ ಪ್ರಚೋದಿತವಾದಂಥ ದೈಹಿಕ ಕೆಲಸ.
ಡಿ ವಿ ಜಿ ಹೇಳಿದಂಥ ಮಾತು. ಭಕ್ತಿಗೆ ಮನಸ್ಸು ಬೇಕು, ಜ್ಞಾನಕ್ಕೆ ಬುದ್ಧಿ ಬೇಕು. ಈ ಬುದ್ಧಿ ಮನಸ್ಸುಗಳು ಎರಡೂ ಸೇರಿ ಪ್ರಚೋದನೆ ಮಾಡಿದಾಗ ದೇಹ ಒಂದು ಕೆಲಸ ಮಾಡುತ್ತಲ್ಲ, ಅದು ಕರ್ಮ.